ನನ್ನ ಹೃದಯ ಯಾವತ್ತಿದ್ರು ನಿಮಗೆ ಸರ್, ನಿಮಗೆ. ನಿಮ್ ಮುಂದೆ ನಿಮ್ಮನ್ನ ಕಂಡ್ರೆ ಆಗಲ್ಲ ಅಂತ ನಿಮ್ ಮುಂದೆ ಸುಳ್ಳು ಹೇಳೋದು ಅಷ್ಟು ಸುಲಭ ಅಲ್ಲ ಸರ್. ಪ್ರತಿ ಸಲ ನನ್ನ ಮನ್ಸಿಗೆ ನಾನೇ ಸುಳ್ಳು ಹೇಳ್ಕೋಬೇಕಾದ್ರೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ ಸರ್. ಪುಣ್ಯಾತ್ಮ ಸರ್ ನೀವು. ನಿಮ್ಮನ್ನ ಮೋಸಗಾರ, ನಯವಂಚಕ ಅಂತ ಬೈಬೇಕಾದ್ರೆ ನನ್ನ ಕೆನ್ನೆಗೆ ನಾನೇ ಹೊಡ್ಕೊಳ್ಳೋಷ್ಟು ಸಿಟ್ಟು ಬರುತ್ತೆ ನನಗೆ. ನಿಮ್ಮೇಲೆ ನಾನು ಅನುಮಾನ ಪಟ್ಟಿಲ್ಲ ಸರ್, ಯಾವತ್ತೂ ಪಡೋದು ಇಲ್ಲ. ನಿಮ್ಮೇಲೆ ಅನುಮಾನ ಪಡೋದು ಒಂದೇ, ಸಾಕ್ಷಾತ್ ಶ್ರೀರಾಮಚಂದ್ರನ ಅನುಮಾನಿಸೋದು ಒಂದೇ. ಇಲ್ಲ, ಅಂತ ಕೆಲಸ ನಾನು ಯಾವತ್ತೂ ಮಾಡಲ್ಲ ಸರ್, ಮಾಡಲ್ಲ. ದ್ರೋಹ ಮಾಡ್ತಾ ಇರೋದು ನೀವಲ್ಲ, ನಾನು. ನನಗ್ ನಾನೇ ದ್ರೋಹ ಮಾಡ್ಕೋತಾ ಇದ್ದೀನಿ. ನನ್ನ ಪ್ರೀತಿನ ನಾನೇ ತೆಗೆದು ಬೆಂಕಿಗೆ ಹಾಕ್ಬಿಟ್ಟೆ. ನಿಮಗ್ ಕೊಡಬಾರ್ದು ನೋವು ಕೊಟ್ಬಿಟ್ಟೆ ಸರ್. ಪ್ರತಿ ಸಲ ನಿನ್ ಮನ್ಸು ಮುಟ್ಕೊಂಡು ಹೇಳು, ನನ್ ಮೇಲೆ ನಿಜವಾಗ್ಲೂ ನಿಂಗೆ ಪ್ರೀತಿ ಇಲ್ವಾ ಅಂತ ನೀವು ಕೇಳಿದಾಗ ನನ್ನ ಮನ್ಸು ನನಗೆ ಚುಚ್ಚುತ್ತೆ ಸರ್. ಪ್ರತಿ ಸಲ ನಿಮಗ್ ಚುಚ್ಚು ಮಾತಾಡಿದಾಗ ನಾನು ನಿಮಗೆಷ್ಟು ನೋವು ಮಾಡ್ತೀನೋ ಅದ್ರ 10 ಪಟ್ಟು ನೋವು ನನಗಾಗುತ್ತೆ ಸರ್. ನಿಮ್ಮಂಥ ಗಂಡನ ಪಡೆಯೋದಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು. ಆದ್ರೆ ನನ್ನ ಜೀವನದಲ್ಲಿ ಆ ಪುಣ್ಯದ ಅಧ್ಯಾಯನ ಆ ದೇವರು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದಾನೆ. ನಿಮ್ ಜೊತೆ ಕಳೆದಿರೋ ಪ್ರತಿಯೊಂದು ಕ್ಷಣನೂ ನನಗೆ ತುಂಬಾ ಅಮೂಲ್ಯವಾದದ್ದು ಸರ್. ಆ ನೆನಪಲ್ಲಿ ನಾನು ಬದುಕ್ತೀನಿ. ನಿಮ್ಮನ್ನ ನಾನು ಮರಿತೀನಿ ಅಂತಂದ್ರೆ ಅದು ನನ್ನ ಉಸಿರು ನಿಂತ ಮೇಲೆನೆ. ಎಲ್ಲಿವರೆಗೂ ನನ್ನ ಹೃದಯ ಬಡಿಯುತ್ತೋ ಅಲ್ಲಿವರೆಗೂ ಅದು ಅರ್ಜುನ್ ಸರ್ ಅಂತ ಹೇಳ್ತಾನೆ ಇರುತ್ತೆ. ನಿಮ್ಮನ್ನ ಬಿಟ್ಟು ನನಗೆ ಬೇರೆ ಬದುಕಿಲ್ಲ ಸರ್, ಬೇರೆ ಬದುಕಿಲ್ಲ. ನೀವೇ ನನ್ನ ಬದುಕು ಸರ್, ನೀವೇ ನನ್ನ ಬದುಕು. ಆದ್ರೆ ನಿಮ್ ಬಾಳು ಬೆಳಕಾಗ್ಬೇಕು ಅಂತ ನನ್ನ ಬಾಳನ್ನ ನಾನು ಕತ್ಲೆ ಮಾಡ್ಕೋತಾ ಇದ್ದೀನಿ. ನಿಮ್ ಪ್ರೀತಿಗೆ ನಾನು ಯೋಗ್ಯಳಲ್ಲ ಸರ್, ಯೋಗ್ಯಳಲ್ಲ.